ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತಕ್ಕಂಥ ಹೊಸ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಕ್ಷೇತ್ರ ಅಂದರೆ ಯಾವುದು, ಕ್ಷೇತ್ರಜ್ಞ ಅಂದರೆ ಯಾರು, ಈ ಶರೀರ ಹೇಗೆ ಒಂದು ಕ್ಷೇತ್ರ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಜೀವಿ ಕ್ಷೇತ್ರಜ್ಞ ಹೇಗೆ ಆಗ್ತಾನೆ ಅನ್ನುವಂಥದ್ದನ್ನು ಮತ್ತು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಜ್ಞ ನಾನೇ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟ. ಮತ್ತು ಇದರ ವಿಂಗಡಣೆಯನ್ನು ಹೇಗೆ ಮಾಡಬೇಕು ಅದನ್ನು ಚೆನ್ನಾಗಿ ತಿಳ್ಕೊಳ್ತಕ್ಕಂಥದ್ದೇ ನಿಜವಾದ ಜ್ಞಾನ ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ. ಮತ್ತೆ ಮುಂದುವರೆದು 3-4ನೆಯ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ತತ್ಕ್ಷೇತ್ರಂ ಯಚ್ಛ ಯಾದೃಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು ಅಂತ ಹೇಳಿದ ಭಗವಂತ. ಅಂದರೆ ಆ ಕ್ಷೇತ್ರ ಅಂತಕ್ಕಂಥದ್ದು ಯಾವುದು, ಅದು ಹೇಗಿದೆ, ಅದರ ವಿಕಾರವೆಂಥದ್ದು ಮತ್ತು ಅದರ ಸ್ವರೂಪ ಏನು, ಈ ಕ್ಷೇತ್ರಜ್ಞ ಯಾರು, ಅವನ ಸ್ವಭಾವ ಏನು, ಅದನ್ನು ಸಂಕ್ಷೇಪವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿದ ಭಗವಂತ. ಅಂದರೆ ಈ ಕ್ಷೇತ್ರ ಅನ್ನೋದು ಹೇಗಿರುತ್ತೆ, ಶರೀರ ಅಂತಕ್ಕಂಥದ್ದೇ ಒಂದು ಕ್ಷೇತ್ರ ಅಂತ ಹೇಳಿದ್ದ. ಅದು ಒಂದೇ ರೀತಿ ಇದೆಯಾ? ಇಲ್ಲ, ನಾನಾ ರೀತಿಯ ಶರೀರಗಳಿವೆ, ನಾನಾ ರೀತಿಯ ಆಕಾರ ವಿಕಾರಗಳಿವೆ. ಆದ್ದರಿಂದ ಅದರ ಬಗ್ಗೆ ಹೇಳ್ತೇನೆ ಕೇಳು. ಆ ಕ್ಷೇತ್ರದ ಗುಣಗಳೇನು, ಆ ಕ್ಷೇತ್ರಜ್ಞನ ಗುಣಗಳೇನು, ಅದನ್ನು ಹೇಗೆ ಅವನು ಉಪಯೋಗಿಸ್ತಾನೆ ಆ ಕ್ಷೇತ್ರಜ್ಞ ಆ ಕ್ಷೇತ್ರವನ್ನು ಅನ್ನೋಂಥದ್ದು ತಿಳಿಸ್ತೀನಿ ಕೇಳು ಅಂತ ಹೇಳಿದ. ಮತ್ತೆ ಮುಂದುವರೆದು ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈ ಅಂತ ಹೇಳಿದ. ಅಂದರೆ ಕ್ಷೇತ್ರಜ್ಞರ ಸ್ವರೂಪವನ್ನು ಹಿಂದಿನ ಋಷಿಮುನಿಗಳು ಬಹುಪ್ರಕಾರವಾಗಿ ಹೇಳಿದ್ದಾರೆ. ನಾನಾ ಛಂದಸ್ಸುಗಳು ಇದನ್ನು ವಿಧ ವಿಧವಾಗಿ ಹಾಡಿವೆ ಮತ್ತು ನಿಶ್ಚಯವಾದಂಥ ಬ್ರಹ್ಮಸೂತ್ರಗಳು ಸಹ ಇದರ ಬಗ್ಗೆ ಹೇಳಿವೆ ಅಂತ ಹೇಳಿದ ಭಗವಂತ. ಅಂದರೆ ಈ ಕ್ಷೇತ್ರಜ್ಞರ ವಿಷಯ ಅಂತಕ್ಕಂಥದ್ದನ್ನು ಋಷಿಮುನಿಗಳು ನಾನಾ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಅವರು ಸೃಷ್ಟಿ ಮಾಡಿರೋದಲ್ಲ, ಅದಕ್ಕಿಂತ ಮುಂಚೆಯೇ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಕ್ಷೇತ್ರಗಳನ್ನು ಮತ್ತು ಕ್ಷೇತ್ರಜ್ಞರನ್ನು ಎಲ್ಲ ಮಾಡಿದ್ದಾನೆ. ಅದನ್ನು ಋಷಿಮುನಿಗಳು ಅವರ ನೈಜವಾದಂಥ ಮತ್ತು ಅಪರಿಮಿತವಾದಂಥ ಅವರ ಅನುಭವ ಮತ್ತು ಜ್ಞಾನದಿಂದ, ದಿವ್ಯವಾದಂಥ ಅವರ ಜ್ಞಾನದಿಂದ ಅದನ್ನು ಕುರಿತಾಗಿ ಅವರು ಹೇಳಿದ್ದಾರೆ. ಮತ್ತು ವೇದವ್ಯಾಸರು ಬ್ರಹ್ಮಸೂತ್ರಗಳ ಮೂಲಕ ಇದರ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ. ಏಕೆಂತಂದರೆ ಅದು ಮಹಾ ವಿಶಾಲವಾದಂಥ ವಿಚಾರ. ಶರೀರ ಏನು, ಅದು ಎಷ್ಟರ ಮಟ್ಟಿಗೆ ನಮಗೆ ಅದು ಉಪಯೋಗಕ್ಕೆ ಬರುತ್ತೆ, ನಮಗೆ ಅಂದರೆ ಯಾರಿಗೆ, ಶರೀರ ಅಂದರೆ ನಾವಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನಾನು ಯಾರು ಅಂದರೆ ನಾನು ಶರೀರ ಅಲ್ಲ, ಶರೀರದೊಳಗಿನ ಜೀವಿ ಆ ಆತ್ಮ. ಅದಕ್ಕೆ ಇದು ಒಂದು ಉಪಕರಣ, ಈ ಶರೀರ ಅಂತಕ್ಕಂಥದ್ದು ಅದು ಒಂದು ಕ್ಷೇತ್ರ. ಅದರೊಳಗೆ ಇರತಕ್ಕಂಥ ಕ್ಷೇತ್ರಜ್ಞ, ಆ ಕ್ಷೇತ್ರಜ್ಞನಿಗೆ ಒಂದು ನಿಶ್ಚಿತವಾದಂಥ ಜ್ಞಾನ, ಅದಕ್ಕೊಂದು ಸ್ವರೂಪವನ್ನು ಕೊಡತಕ್ಕಂಥವನು ಭಗವಂತ. ಆದ್ದರಿಂದ ಆ ಕ್ಷೇತ್ರಜ್ಞರ ಕುರಿತಾಗಿ ಮೊದಲು ಋಷಿಮುನಿಗಳು ಹೇಳಿದರು, ಮನಗಂಡು ಆ ವಿಚಾರಗಳನ್ನು. ಆಮೇಲೆ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಬಹು ಉತ್ತಮವಾಗಿ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.